ಆಮೇಲೆ ಬಸವ ಸಂಸ್ಕೃತಿ ಬಗ್ಗೆ ನಾನು ಭಾಳ ಸ್ಪಷ್ಟವಾಗೈತೆ. ನನ್ನ ಭಾಷಣ ನೀವು ಕೇಳಬೇಕು, ಇಲ್ಲೇ ಐತೆ, ನನಗೆ ಶೇರು ಮಾಡ್ತೀನಿ ನಿಮ್ಗೆ. ನಾನು ಹೇಳಿದ್ದು ನಮ್ಮದು ಪಾಸಿಟಿವ್ ಏನದ ಅದನ್ನು ನಾವು ಹೇಳೋಣ, ಬೇರೆಯವ್ರಿಗೆ ಟೀಕೆ ಮಾಡೋಂಥದ್ದಲ್ಲ. ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅದ. ಅವರವರ ಧರ್ಮವನ್ನು ವ್ಯಕ್ತಿ ಆಗಲಿ ಅಥವಾ ಒಂದು ಸಮಾಜ ಆಗಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದ, ಅದನ್ನು ನೀವು ಪಾಲಿಸ್ತೀರಿ. ಹಿಂದೂ ಧರ್ಮ ಹಂಗೆ ನೋಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ. हम मानने के लिए तैयार नहीं, ಹಿಂದೂ एक धर्म है ಅಂತ ಹೇಳಿದ್ದಾರೆ. ನೋಡಿರಲ್ಲ, ಅದನ್ನು ಶೇರ್ ಮಾಡ್ತೀನಿ. ಟೈಮ್ಸ್ ನಾವು ಅರ್ನಬ್ ಗೋಸ್ವಾಮಿಗೆ ಅವ್ರಿಗೆ ಅಂದು ಒಂದು ಇದು ಹೇಳಿದ್ದಾರೆ. ಅದನ್ನು ನಾ ಗೊಂದಲಕ್ಕೆ ಬಿಡಲ್ಲ, ನಾವು ಹಿಂದೂ ಇಸ್ ದ ರಿಲಿಜನ್ನೇ ಅಂತೀನಪ್ಪ. ಅವ್ರಿಗಿಂತ ಒಂದು ಹೆಜ್ಜೆ ನಾವು ಮುಂದೋಗಿ ನಾ ಹಿಂದೂ ಇಸ್ ದ ರಿಲಿಜನ್ನೇ ಅಂತೀನಿ ನಾನು. इट इज नॉट अ रिलीजन, इट इज अ वे ऑफ लाइफ. हम मानने के लिए तैयार नहीं है. सुप्रीम कोर्ट ने भी निर्णय किया है. सुप्रीम कोर्ट ऑल्सो इज डिसाइडेड. ಕಳಿಸ್ತೀನಿ ಅಲ್ಲ ನಿಮ್ಗೆ, ಸುಮ್ಮನೆ ನಾನು ಏನೂ ಹೇಳೋದಲ್ಲ, ನಿಮ್ಗೆ ಕಳಿಸ್ತೀನಿ ಅದನ್ನು. ಅದಿರಲಿ, ನಿನ್ನೆ ಯತ್ನಾಳ್ ಅವರು ಎಲ್ಲರಿಗೂ ಬಾಯಿ ಬಿಟ್ಟಿದ್ರು, ನಿನ್ನ ನನಗೂ ಬಾಯಿ ಬಿಟ್ಟಿದ್ದಾನೆ. ಎಂ ಬಿ ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದು ಏನೋ ಅಂದಿದ್ದಾರೆ, ಅದನ್ನು ಅಂದಾರಲ್ಲ. ನಾನು ಬಂದಿತ್ತು ಮತ್ತು ಅದಕ್ಕೆ ಹೇಳ್ತೀನಿ ನಾನು, ಯತ್ನಾಳವ್ರ ನೀವು ಯಾರಿಗರೇ ಇದು ಧಮಕಿ ಹಾಕೋದು ಮಾತಾಡೋದು ಮಾಡಿರಿ, ನಾನು ಕೂಡ ಇದು ನಡೆಯಂಗಿಲ್ಲ. ಆಮೇಲೆ ನಿನ್ನೆ ಅವ್ರನ್ನ ಇವ್ರು ಹೇಳ್ಕೊಂಡು ತಂದಿದ್ದಾರೆ, ಯಾರನ್ನ, ಪಂಚಪೀಠದವ್ರನ್ನ. ಆ ಪಂಚಪೀಠದವ್ರಿಗೆ ಜಂಗಮವ್ರಿಗೆ ಯಾರು ಬೈದಾರಂತ ಸುಖ ಸಂದರ್ಭದಾಗ ಹೇಳ್ತೀನಿ, ಈಗ ಬೇಡ. ಹಾನಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂಥವ್ರು ಯಾರು, ಅವ್ರು ಯಾರು ಅನ್ನೋದು ನಾನು ಸುಖ ಸಂದರ್ಭದಾಗ ಹೇಳ್ತೀನಿ, ಈಗ ಬೇಡ. ಹಾನಗಲ್ ಕುಮಾರಸ್ವಾಮಿಗಳಿಗೂ ಬೈದಾರ, ಜಂಗಮರಿಗೂ ಬೈದಾರ, ಕಾಕ್ರ ಮಕ್ಕಳು ಇವರೆಲ್ಲ ಶಿವೋಗಿ ಮಂದಿರಕ್ಕೂ ಬೈದಾರ. ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ, ಈಗ ಬೇಡ, ಒಮ್ಮೆ ಏನಾದನ್ನು ಅಂತಾರೆ. ಅದಕ್ಕೆ ಮಾತು ನಾನು ಎಚ್ಚರಿಕೆ ನೀಡ್ತೀನಿ ಬಸವನಗೌಡರಿಗೆ, ನೀವು ಈ ರೀತಿ ಮಾತಾಡುವಂಥ ರೂಲ್ ಸ್ಟಾಕ್ ನಿಮ್ಮದು ಸ್ವಭಾವ ಐತೆ. ಅದಕ್ಕೆ ನಾನು ಜಾಸ್ತಿ ಇರೋರಿಗೆ ರಿಪ್ಲೈನೇ ಕೊಡೋಂಗಿಲ್ಲ. ಈಗ ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀನಿ, ಆ ರಿಯಾಕ್ಷನ್ ಆಯ್ತೀನಿ ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ 4 ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾಗೈತೆ. ನನಗೆ ಕೆಲಸ ಅದ.